ನಮಸ್ತೆ ವೀಕ್ಷಕರೇ, ನಿಮ್ಮ ನೆಚ್ಚಿನ ಜನನಾಯಕರು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಾವಿವತ್ತು ಜಡ್ಕಲ್ ಪಂಚಾಯತಿಯ ಅಧ್ಯಕ್ಷರ ಜೊತೆ ಇದ್ದೀವಿ. ಬನ್ನಿ ನೇರವಾಗಿ ಅವರದೊಂದು ಕಿರು ಪರಿಚಯ ಮಾಡ್ಕೊಳ್ಳೋಣ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ತಮ್ಮ ಹೆಸರು? ಗ್ರೇಸಿ ಜೋಸೆಫ್ ಅಂತ. ಮೇಡಮ್, ತಾವು ಯಾವ ಗ್ರಾಮ ಪಂಚಾಯತಿಯಿಂದ ಗೆದ್ದು ಎಲೆಕ್ಟ್ ಆಗಿದ್ದೀರಾ? ನಾನು ಮುದೂರು ಗ್ರಾಮದಿಂದ ಜಡ್ಕಲ್ ಪಂಚಾಯತ್. ನಮಗೆ ಓಕೆ ಮೇಡಮ್, ತಾವು ರಾಜಕೀಯ ಅಲ್ಲದೆ ನಮ್ಮ ಸ್ವಂತ ವೃತ್ತಿ ಏನು? ನಾನು ಸೋಷಿಯಲ್ ವರ್ಕ್ ಮಾಡ್ತಾ ಇದ್ದೆ. ಓಕೆ, ಇವಾಗ ಸಮಾಜ ಸೇವೆ ಮಾಡಿಕೊಂಡು ರಾಜಕೀಯಕ್ಕೆ ಬರಬೇಕು ಅಂತ ಹೇಗೆ ಅನಿಸ್ತು ತಮಗೆ? ಸಮಾಜ ಸೇವೆಯಲ್ಲಿ ನನಗೆ ಜನರು ತುಂಬಾ ಕಾಂಟ್ಯಾಕ್ಟ್ ಆಗಿದ್ರು, ಹಾಗೆ ಒಳ್ಳೆ ಒಂದು ಸಪೋರ್ಟ್ ಕೂಡ ಇದ್ದಿತ್ತು. ಅದಕ್ಕೋಸ್ಕರ ಜನಗಳ ಸೇವೆ ಮಾಡಬೇಕು ಅಂತ ಬಂದಿದ್ದೀರಾ. ಓಕೆ ಮೇಡಮ್, ತಾವು ಇವಾಗ ರಾಜಕೀಯಕ್ಕೆ ಬಂದಿದ್ದೀರಾ, ತಮ್ಮ ಮನೇಲಿ ಸಪೋರ್ಟ್ ಹೇಗೆ ಮಾಡ್ತಾ ಇದ್ದಾರೆ? ನಿಮಗೆ ಮನೆಯಲ್ಲಿ ಒಳ್ಳೆ ಸಪೋರ್ಟ್ ಇದೆ. ನಾನು ನನಗೆ 2 ಮಕ್ಕಳು ಇರೋದು, ಮತ್ತೆ ಅಪ್ಪ ಅಮ್ಮ ಎಲ್ಲ ಇದ್ದಾರೆ. ಓಕೆ ಮೇಡಮ್, ಇವಾಗ ತಮ್ಮ ರಾಜಕೀಯ ಜೀವನ ಮತ್ತು ತಮ್ಮ ಸ್ವಂತ ವೃತ್ತಿ ಜೀವನ, ಏನು ಸೋಷಿಯಲ್ ವರ್ಕ್ ಮಾಡ್ತಿದ್ದೀರಾ, ಇದು ಎರಡರಲ್ಲಿ ಯಾವ್ದು ಜಾಸ್ತಿ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಾ ಇದೆ ತಮಗೆ? ನನಗೆ 2 ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಇದೆ, 2 ಖುಷಿ ಅನಿಸ್ತಾ ಇದೆ. ಓಕೆ, ಇವಾಗ ನಿಮ್ಮ ಪಂಚಾಯತಿಯಲ್ಲಿ ಏನು 18 ಜನ ಮೆಂಬರ್ಸ್ ಇದ್ದೀರಾ, ಅವರ ಮತ್ತು ನಿಮ್ಮ ನಡುವಿನ ಒಡನಾಟ ಹೇಗಿದೆ? ಚೆನ್ನಾಗಿದೆ, ಎಲ್ಲರೂ ಒಂದೇ ಲಿಂಕ್ ಆಗಿ ಎಲ್ಲರೂ ಒಳ್ಳೆ ಕಾಂಟ್ಯಾಕ್ಟ್ ಅಲ್ಲೇ ಇದ್ದಾರೆ. ಇವಾಗ ರಾಜಕೀಯಕ್ಕೆ ಬರಬೇಕು ಅಂದ್ರೆ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಆಗಬೇಕು ಅಂದ್ರೆ ಇಷ್ಟೇ ಕ್ವಾಲಿಫಿಕೇಶನ್ ಅಂತ ಬೇಡ, ವಿದ್ಯಾಭ್ಯಾಸ ಅಂತ ಬೇಡ, ಇದ್ರ ಬಗ್ಗೆ ತಾವೇನು ಹೇಳ್ತೀರಾ? ವಿದ್ಯಾಭ್ಯಾಸ ಒಂದು ಮಿನಿಮಮ್ ವಿದ್ಯಾಭ್ಯಾಸ ಇರ್ಬೇಕಾಗತ್ತೆ. ಅಂದ್ರೆ ಕೆಲವರಿಗೆ ಒಂದು ಸೈನ್ ಹಾಕ್ಲಿಕ್ಕಾದ್ರೂ ಒಂದು ಪ್ರಾಬ್ಲಮ್ ಆಗುತ್ತೆ, ಮತ್ತೆ ಏನಾದ್ರೂ ಚೆಕ್ಗಳು ಅಥವಾ ಸುತ್ತೋಲೆಗಳು ಬಂದಾಗ ಒಂದು ಓದ್ಲಿಕ್ಕೆ ಅದು ಅರ್ಥ ಮಾಡಿಕೊಳ್ಳಕ್ಕಿರುವಂತ ಅದಕ್ಕಿರುವ ಒಂದು ವಿದ್ಯಾಭ್ಯಾಸ ಆದ್ರೂ ಬೇಕಂತ ನನ್ನ ಅನಿಸಿಕೆ. ಓಕೆ ಮೇಡಮ್, ಇವಾಗ ತಾವೊಬ್ಬ ಗ್ರಾಮ ಪಂಚಾಯತಿ ಪ್ರೆಸಿಡೆಂಟ್ ಆಗಿದ್ದೀರಾ, ಹೇಗೆ ಅನಿಸ್ತಾ ಇದೆ ಇವಾಗ ರಾಜಕೀಯ ಜೀವನ ತಮಗೆ? ಪರವಾಗಿಲ್ಲ, ತೊಂದರೆ ಇಲ್ಲ. ಅಂದ್ರೆ ನಮ್ಗೆ ಮೆಂಬರ್ಸ್ ಎಲ್ಲರೂ ಒಳ್ಳೆ ನನ್ನ ಜೊತೆಯಲ್ಲಿ ಇದ್ದಾರೆ, ಅವರ ಒಳ್ಳೆ ಸಪೋರ್ಟ್ ಕೂಡ ಇದೆ, ಅದಕ್ಕೆ ಯಾವ ತೊಂದರೆ ಇಲ್ಲದೆ ಒಳ್ಳೆ ರೀತಿಯಲ್ಲಿ ಹೋಗ್ತಾ ಇದೆ. ಓಕೆ ಮೇಡಮ್, ಮುಂದೆ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಬರ್ತಾ ಇದೆ, ಏನಾದ್ರು ಚಾನ್ಸ್ ಸಿಕ್ಕಿದ್ರೆ ಜನಗಳ ಸೇವೆ ಮಾಡ್ಬೇಕು ಅಂತ ತಮ್ಗೆ ಏನಾದ್ರು ಆಕಾಂಕ್ಷೆ ಇದೆಯಾ? ಅಂತ ಆಕಾಂಕ್ಷೆ ಇದ್ರು ಕೂಡ ಅದ್ರಲ್ಲಿ ನನ್ಗೆ ಅಷ್ಟು ಇಂಟ್ರೆಸ್ಟ್ ಅನಿಸ್ತಾ ಇಲ್ಲ. ಅಂದ್ರೆ ನನ್ಗೆ ಮನೆಯಲ್ಲಿ ನಾನು ಮತ್ತೆ 2 ಮಕ್ಕಳು ಮಾತ್ರ ಇರೋದು ನನ್ಗೆ, ಹಾಗೆ ಅದಕ್ಕೆ ಮುಂದಕ್ಕೆ ಹೋಗುವ ಒಂದು ಚಾನ್ಸ್ ಇದ್ರೂ ಕೂಡ ಸ್ವಲ್ಪ ಕಷ್ಟ ಅನಿಸ್ತದೆ, ನನ್ನ ಮನೆ ಸಿಚುವೇಶನ್ ಅನಿಸ್ತದೆ. ಓಕೆ ಮೇಡಮ್, ಇವಾಗ ತಾವೊಬ್ಬ ಗೃಹಿಣಿಯಾಗಿ ರಾಜಕೀಯಕ್ಕೆ ಬಂದಿದ್ದೀರಾ. ಓಕೆ, ಇವಾಗ ನೆಕ್ಸ್ಟ್ ಇವಾಗ ಹೊಸದಾಗಿ ನೀವು ಗ್ರಾಮ ಪಂಚಾಯತಿ ಲೆವೆಲಲ್ಲಿ ಸ್ಯಾಂಕ್ಷನ್ ಆಗುತ್ತೆ, ದುಡ್ಡು ಏನು ಸ್ಯಾಂಕ್ಷನ್ ಆಗುತ್ತೆ, ಅದರಲ್ಲಿ ಒಬ್ಬ ಗ್ರಾಮ ಪಂಚಾಯತಿ ಪ್ರೆಸಿಡೆಂಟ್ ಆಗಿಬಿಟ್ಟು ನೀವು ಕೆಲಸ ನಿರ್ವಹಿಸ್ತಾ ಇದ್ದೀರಾ. ಇವಾಗ ನಿಮ್ಮ ಮತ್ತು ಈ ಗ್ರಾಮದ ನಡುವಿನ ಜನರ ಒಡನಾಟ ಹೇಗಿದೆ? ಜನರು ನನ್ನ ಜೊತೆ ಪರವಾಗಿಲ್ಲ, ಮತ್ತೆ ನಮಗೆ ಸಮಸ್ಯೆಗಳು ಬಂದಾಗ ಅವರು ಇಂಥ ಸಮಸ್ಯೆ ಇದೆ, ನಮ್ಗೆ ಅದನ್ನು ಪರಿಹಾರ ಮಾಡಿ ಕೊಡ್ಬೇಕು ಹಾಗೆ ಅಂತಾರೆ. ಮತ್ತೆ ನಮ್ಮ ಪಂಚಾಯತಿಗೆ ಇನ್ಕಮ್ ಕಡಿಮೆ ಇದೆ, ಹಾಗೆ ಒಂದು ಸಣ್ಣ ಪ್ರಾಬ್ಲಮ್ ಇದೆ, ಬಿಟ್ರೆ ಬೇರೆ ತೊಂದರೆ ಇಲ್ಲ. ಓಕೆ, ಇವಾಗ ತಾವು ನಮ್ಮ ವಾಹಿನಿಯ ಮೂಲಕ MLA MP MLCಗಳು ಏನು ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ, ಅವರಿಗೆ ಏನು ಯಾವುದ್ರ ಮುಖಾಂತರ ಕೋರಿಕೆ ಇಡ್ತಿದ್ದೀರಾ? ಇವಾಗ ನಾವು ಎಲ್ಲ ಬರವಣಿಗೆ ಮುಖಾಂತರನೇ ಕೋರಿಕೆ ಇಡ್ತಿದ್ದೀರಾ. ಓಕೆ ಮೇಡಮ್, ಇವಾಗ ರಾಜಕೀಯದಲ್ಲಿ ಇವಾಗ ಗ್ರಾಮ ಪಂಚಾಯತಿ ಲೆವೆಲಲ್ಲಿ ತಾವಿದ್ದೀರಾ. ಇವಾಗ ಗ್ರಾಮ ಪಂಚಾಯತಿ ಲೆವೆಲಲ್ಲಿ ಇವಾಗ ಪ್ರತಿಯೊಂದು ವಾರ್ಡ್ ಸಭೆ ಮತ್ತೆ ಗ್ರಾಮ ಸಭೆಗೆ ಕಡ್ಡಾಯವಾಗಿ ಹಾಜರಾಗಬೇಕು ಅಂತ ಹೊಸ ಸರ್ಕಾರ ನಿರ್ಣಯವನ್ನು ಕೈಗೊಂಡಿದೆ. ಇದು ಎಷ್ಟು ಸರಿ ಅನಿಸ್ತಾ ಇದೆ ತಮಗೆ? ಅದು 100% ಸರಿ ಅನಿಸ್ತಾ ಇದೆ. ಅಂದ್ರೆ ಈಗ ಮತ್ತೆ ಎಲ್ಲಾ ಅರ್ಜಿಗಳು ಗ್ರಾಮ ಸಭೆ ಮುಖಾಂತರವೇ ಹೋಗ್ಬೇಕು, ಅದು ಒಂದು ಸರ್ಕಾರ ನಿಯಮ ತಂದಿದ್ದು ತುಂಬಾ ಒಳ್ಳೇದು ಅನಿಸ್ತದೆ. ಅಂದ್ರೆ ಈಗಿನ ಕಾಲದಲ್ಲಿ ಗ್ರಾಮ ಸಭೆ ವರ್ಗ ಸಭೆಗಳಿಗೆ ಜನರು ಅಟೆಂಡ್ ಆಗೋದು ಕಡಿಮೆ ಇದೆ. ಇಂಥ ಒಂದು ಸಂದರ್ಭ ಬಂದಾಗ ಎಲ್ಲಾ ಅರ್ಜಿಗಳು ಗ್ರಾಮ ಸಭೆಯಲ್ಲೇ ತಗೊಳ್ಬೇಕಂತ ಒಂದು ಇದು ಬಂದಾಗ ಅದು ಗ್ರಾಮ ಸಭೆಗೆ ಬರುವ ಜನಸಂಖ್ಯೆ ಹೆಚ್ಚಾಗ್ತದೆ. ಅದೊಂದು ಒಳ್ಳೆಯ ಒಂದು ಅನಿಸಿಕೆ, ಒಳ್ಳೆಯ ಕಾನೂನು ಅಂತ ಅನಿಸ್ತದೆ. ಓಕೆ, ಇವಾಗ ತಾವು ರಾಜಕೀಯಕ್ಕೆ ಬರಬೇಕು ಅಂದ್ರೆ ಸ್ಫೂರ್ತಿ ಯಾರು, ಗುರು ಅಥವಾ ಗಾಡ್ ಫಾದರ್ ಅಂತ ಯಾರಾದ್ರೂ ಇದಾರೆ ತಮ್ಗೆ? ನಮ್ಗೆ ಊರು ಜನರೇ ಗುರು. ಅಂದ್ರೆ ಒಂದು ಕ್ಯಾಂಡಿಡೇಟ್ ಅನ್ನು ಚಾಯ್ಸ್ ಮಾಡ್ಬೇಕಿದ್ರೆ ತುಂಬಾ ಪ್ರೆಷರ್ ಬಂದಿತ್ತು ನನ್ಗೆ. ಅಂದ್ರೆ ಜನರ ಒತ್ತಾಯದ ಮೇರೆಗೆ ನಾನು ಒಂದು ಕ್ಯಾಂಡಿಡೇಟ್ ಆಗಿ ನಿಂತಿದ್ದೆ. ಓಕೆ ಮೇಡಮ್, ಇವಾಗ ತಾವು ಇಲ್ಲಿ ತನಕ ಬರ್ಬೇಕು ಅಂದ್ರೆ ನಿಮ್ಗೆ ಓಟ್ ಹಾಕಿ ಗೆಲ್ಸಿರೋ ಮತದಾರರ ಕಾರಣ, ಅವರಿಗೆ ನಮ್ಮ ವಾಹಿನಿ ಮೂಲಕ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ತಾವು? ನನ್ಗೆ ನನ್ನ ಮತದಾರರೊಂದಿಗೆ ತುಂಬಾ ಧನ್ಯವಾದ ಇದೆ. ಅಂದ್ರೆ ಅವರ ಒಂದು ಸಪೋರ್ಟ್ ನಿಂದಲೇ ನಾನಿವತ್ತು ಈ ಒಂದು ಗ್ರಾಮ ಪಂಚಾಯತ್ ಸದಸ್ಯೆಯಾಗಿ ಅಲ್ಲಿಂದ ಮುಂದಕ್ಕೆ ಅಧ್ಯಕ್ಷರಾಗಿ ಆಯ್ಕೆ ಆಗ್ಬೇಕಿದ್ರೆ ಊರ ಜನರ ಒಂದು ಸಪೋರ್ಟ್ ನನಗೆ ಮುಖ್ಯ ಕಾರಣ. ಅದಕ್ಕೆ ಅವರಿಗೆ ಎಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ನನ್ನ ತುಂಬ ಹೃದಯದಿಂದ ಧನ್ಯವಾದ ಹೇಳ್ತಿದ್ದೆ. ಓಕೆ ಮೇಡಮ್, ಇವಾಗ ಗ್ರಾಮ ಪಂಚಾಯತಿ ಲೆವೆಲಲ್ಲಿ ಯಾವುದೇ ಆದಂತ ಪಕ್ಷ ಬರುವುದಿಲ್ಲ, ತಾವು ಯಾವ ಪಕ್ಷದ ಸಪೋರ್ಟರ್ಸ್ ಆಗಿದ್ದೀರಾ, ಫಾಲೋವರ್ಸ್ ಆಗಿದ್ದೀರಾ, ಯಾವ ಪಕ್ಷಕ್ಕೆ ಸಪೋರ್ಟ್ ಮಾಡಿ? ಗ್ರಾಮ ಪಂಚಾಯತಿ ಒಂದು ಪಾರ್ಟಿ ಅಂತ ಹಾಗೇನಿಲ್ಲ, ಇಲ್ಲ ಔಟ್ ಸೈಡ್ ನೀವು ಯಾವ ಪಕ್ಷದಿಂದ ಗೆದ್ಕೊಂಡು ಬಂದು ಗ್ರಾಮ ಪಂಚಾಯತಿ ಸೇರಿಸ್ತಾ ಇದ್ದೀರಾ? ಇವಾಗ ನಾನು ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆ ಆಗಿದ್ದೀರಾ. ಓಕೆ, ಇವಾಗ ತಾವು ರಾಜಕೀಯಕ್ಕೆ ಬಂದು ಇಷ್ಟು ಸಮಯ ಕಳೆದಿದೆ, ಇದ್ರ ಒಳಗಡೆ ತಾವು ಗ್ರಾಮ ಪಂಚಾಯತ್ ಗ್ರಾಮದ ಜನರಿಗೋಸ್ಕರ ಯಾವ್ದೆಲ್ಲ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದೀರಾ? ಪಂಚಾಯತ್ ಅಧ್ಯಕ್ಷರಾದ್ಮೇಲೆ
ಅಧ್ಯಕ್ಷರಾದ್ಮೇಲೆ ಅಂದ್ರೆ ಈಗ ನಮ್ದು ಈ ಏಪ್ರಿಲ್ ತಿಂಗಳಲ್ಲಿ ಕ್ರಿಯಾ ಯೋಜನೆ ಆಗಿದೆ ಅಷ್ಟೇ. ನಾನು ಈಗ ಡಿಸೆಂಬರ್ ಅಲ್ಲಿ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದು. ಅದರ ನಂತರ ಈಗ ಕ್ರಿಯಾ ಯೋಜನೆ ಬಂದಿದ್ದು ಈ ಏಪ್ರಿಲ್ ತಿಂಗಳಲ್ಲಿ. ಅದರಲ್ಲಿ ನಾವು ಎಲ್ಲಾ ವಾರ್ಡ್ಗಳಲ್ಲೂ ಕ್ರಿಯಾ ಯೋಜನೆಗಳನ್ನು ಹಾಕೊಂಡಿದ್ದೇವೆ. ಅದನ್ನು ಮಾಡ್ಬೇಕಂತನೂ ಯಾವುದೇ ಹಣವನ್ನು ವೇಸ್ಟ್ ಮಾಡದೆ ಒಳ್ಳೆ ರೀತಿಯಲ್ಲೇ ಮಾಡ್ಬೇಕಂತ ನನ್ಗೆ ಒಂದು ಮನಸ್ಸಲ್ಲಿದೆ. ಅದನ್ನ ಅದೇ ರೀತಿ ಮಾಡಿಸ್ಕೊಂಡು ಹೋಗ್ಲಿಕ್ಕೆ ನನ್ನ ಮೆಂಬರ್ಸ್ ಒಂದಿಗೆ ಅವರ ಸಹಾಯವನ್ನು ಕೂಡ ಕೋರಿಕೊಂಡು ಒಳ್ಳೆ ರೀತಿಯಲ್ಲೇ ಮಾಡಿಸ್ಬೇಕಂತ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಓಕೆ, ಇನ್ನು ನಿಮ್ದು ಏನ್ ಟರ್ಮ್ ಇದೆ, ಅಧ್ಯಕ್ಷರ ಅವಧಿಯಲ್ಲಿ ಏನ್ ಟರ್ಮ್ ಇದೆ, ಆ ಟರ್ಮ್ ಒಳಗಡೆ ಈ ಗ್ರಾಮ ಪಂಚಾಯತಿಲಿ ಏನೆಲ್ಲ ಬದಲಾವಣೆ ತರಬೇಕು, ಏನೆಲ್ಲ ಅಭಿವೃದ್ಧಿ ಕೆಲಸಗಳು ಮಾಡ್ಬೇಕು ಅನ್ಕೊಂಡಿದ್ದೀರಾ ತಾವು? ನನ್ನೊಂದು ಅನಿಸಿಕೆ ಅಂದ್ರೆ ಈ ಒಂದು ಟರ್ಮ್ ನಲ್ಲಿ ಊರಿನ ಒಂದು ಅಭಿವೃದ್ಧಿ, ಇಡೀ ಜಡ್ಕಲ್ ಮುದೂರು ಮೇಯ್ನ್ ಆಗಿ ನಮಗೆ ರಸ್ತೆಗಳು ಕರೆಕ್ಟ್, ಯಾವುದೇ ಒಂದು ಒಳ ರಸ್ತೆಗಳು ಕರೆಕ್ಟ್ ಇಲ್ಲ, ಅದನ್ನೆಲ್ಲ ಒಂದು ಅಭಿವೃದ್ಧಿ ಪಡಿಸಬೇಕು. ಈಗ ನಮ್ಮಿಂದ ಆಗದಿದ್ರು ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ನ ಸಹಾಯ, MLA ಫಂಡಿನಿಂದೆಲ್ಲ ಸಹಾಯವನ್ನು ಕೋರಿ ಒಳ್ಳೆ ರೀತಿಯಲ್ಲಿ ಒಂದು ಗ್ರಾಮದ ಒಂದು ಅಭಿವೃದ್ಧಿ ಮಾಡಿಸ್ಬೇಕು. ಹಾಗೆ ಶೌಚಾಲಯಗಳನ್ನು ಎಲ್ಲ ಕಡೆ ನಿರ್ಮಾಣ ಆಗುವಂತೆ ಮಾಡ್ಬೇಕಂತ ಹೇಳಿ ಇಲ್ಲ. ಓಕೆ ಮೇಡಮ್, ಇವಾಗ ಎಲ್ಲದರಲ್ಲಿ ಭ್ರಷ್ಟಾಚಾರದ ರಾಜಕಾರಣ ಕಂಡು ಬರ್ತಾ ಇದೆ. ದುಡ್ಡು ಕೊಟ್ಟು ಓಟ್ನ ಮತ್ತು ಜನರನ್ನ ಖರೀದಿ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ತಾವೇನ್ ಹೇಳ್ತೀರಾ? ಅದು ಒಮ್ಮೆ ಕೂಡ ಸರಿ ಅನಿಸ್ತಾ ಇಲ್ಲ. ಭ್ರಷ್ಟಾಚಾರ ಅನ್ನೋದು ಅದು ಈಗ ನಮ್ಗೆ ಕಂಟ್ರೋಲ್ ಮಾಡ್ಲಿಕ್ಕೂ ಕಷ್ಟ ಇದೆ. ಒಂದು ಎಲೆಕ್ಷನ್ ಹೋದ್ರು ಅಥವಾ ಎಲೆಕ್ಷನ್ ಡ್ಯೂಟಿಗೆ ಒಬ್ಬರನ್ನು ಕರೆದ್ರು ಕೂಡ ಮಿನಿಮಮ್ ದುಡ್ಡು ಕೇಳ್ತಾರೆ, ಇಷ್ಟು ಬೇಕು ನಮ್ಗೆ ಒಂದು ದಿನದ ಕೂಲಿ ಕೊಡ್ಬೇಕು ಹಾಗೆ ಹೇಳ್ತಾರೆ. ಮೊದ್ಲು ಹಿಂದೆಲ್ಲ ಹಾಗಿಲ್ಲ, ಒಂದು ಗ್ರೂಪ್ ಆಗಿ ಎಲೆಕ್ಷನ್ ವರ್ಕಿಗೆಲ್ಲ ಎಳೀತಿದ್ದು. ಈಗ ಯಾವುದೇ ಒಂದು ಫೀಲ್ಡ್ ಹೋದ್ರು ಮೊದ್ಲು ಹಣದ ಅಗತ್ಯ, ಹಣ ಕೇಳ್ತಾರೆ. ಅದು ನಮ್ಗೆ ತಡೆಗಟ್ಟುವುದು ಕಷ್ಟ ಇದೆ. ಆದ್ರೂ ನಮ್ಗೆ ನಮ್ಮ ರೀತಿಯಲ್ಲಿ, ಈಗ ನಾನು ಸೋಷಿಯಲ್ ವರ್ಕ್ ಮಾಡ್ತಿದ್ದಾಗ್ಲಾದ್ರೂ ಒಂದು ಲಂಚ ತಗೊಳ್ಳೋ ವಿಷಯದಲ್ಲಿ ನಾನು ಅವತ್ತು ಇವತ್ತು ನನ್ಗೆ ಅದೊಂದು ಇಷ್ಟವಿಲ್ಲದ ಕೇಸು. ಆ ಒಂದು ಇದಕ್ಕೆ ನಾನು ಎಂದಿಗೂ ಸಪೋರ್ಟ್ ಮಾಡೋದಿಲ್ಲ, ಯಾರಿಗೂ ಸಪೋರ್ಟ್ ಮಾಡೋದು. ಓಕೆ ಮೇಡಮ್, ಇವಾಗ ಓಟ್ ತಗೊಂಡು ದುಡ್ಡನ್ನ ತಗೊಂಡು ಓಟ್ ಹಾಕ್ತಿರೋ ಜನತೆಗೆ ನಮ್ಮ ವಾಹಿನಿ ಮೂಲಕ ಏನ್ ಹೇಳ್ತೀರಾ ತಾವು? ಎಂದಿಗೂ ಅಂತ ಒಂದು ಕೃತ್ಯವನ್ನು ಮಾಡಬಾರ್ದಂತ ನಂದೊಂದು ಅನಿಸಿಕೆ. ಯಾಕೆಂದ್ರೆ ನಾವು ಹಕ್ಕು, ನಮ್ಮ ಹಕ್ಕು, ಮತ ಮಾಡೋದು ನಮ್ಮ ಹಕ್ಕು. ಅದು ಈಗ ದುಡ್ಡು ಕೊಟ್ರೆ ಮಾತ್ರ ನಾನು ಮತ ಮಾಡ್ತೇನೆ ಅನ್ನುವಂಥದ್ದೊಂದು ಸರಿಯಲ್ಲ ಅನಿಸ್ತಾ ಇದೆ. ಹಾಗಾಗಿ ಈ ಮುಂದಿನ ದಿನಗಳಲ್ಲಿ ಇನ್ನೂ ಬರುವ ಎಲೆಕ್ಷನ್ಗಳಲ್ಲಾದ್ರೂ ಜನರು ದುಡ್ಡು ಇಲ್ಲದೆ ತಮ್ಮ ಒಂದು ಹಕ್ಕು ಅಂತ ಭಾವಿಸ್ಕೊಂಡು ಮತದಾನ ಮಾಡಿದ್ರೆ ಚೆನ್ನಾಗಿತ್ತು ಅಂತ ನನ್ನ ಅನಿಸಿಕೆ. ಓಕೆ ಮೇಡಮ್, ತಮ್ಮ ಈ ರಾಜಕೀಯ ಜೀವನ ಹೀಗೆ ಮುಂದುವರಿಲಿ, ತಮ್ಮಿಂದ ಈ ಗ್ರಾಮದ ಜನರಿಗೆ ಒಂದು ಉಜ್ವಲವಾದ ಭವಿಷ್ಯ ಸಿಗಲಿ, ಹಾಗೂ ತಮ್ಮಿಂದ ಇನ್ನೂ ಹೆಚ್ಚಿನ ಕೆಲಸ ಕಾರ್ಯಗಳು ಕೂಡ ಹೊರಹೊಮ್ಮಲಿ, ಹಾಗೂ ನಿಮ್ಮ ಮನದಾಳದ ಮಾತನ್ನು ನಮ್ಮ ವಾಹಿನಿ ಮೂಲಕ ಹಂಚಿಕೊಳ್ಳೋದಕ್ಕೆ ತುಂಬ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು.